ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕೋರ್ಟ್ಗೆ ವಿಷಯ ಓಕೆ. ನ್ಯಾಯಾಲಯದ ವಿಷಯವನ್ನು ನೋಡಿಬಾರ್ದು. ಯಾಕಂದರೆ ನ್ಯಾಯಾಲಯಕ್ಕೆ ನಾವು ವಿರುದ್ಧ ಹೋದಂಗಾಗ್ತದೆ. ನ್ಯಾಯಾಲಯ ಏನು ತೀರ್ಮಾನ ಆಗುತ್ತೆ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು ಅಲ್ವೇ. ಕೆಲವೊಂದು ದೇವರು ಒಳ್ಳೇದು ಮಾಡಲಿ. ನ್ಯಾಯಾಲಯದ ಮುಂದೆ ವಿಷಯಕ್ಕೆ ನಾವು ಭಯ ಹಾಕೋದಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ನಾವು ಸರ್ವಸಂಗ ಪರಿತ್ಯಾಗದ ಜೀವನದಲ್ಲಿರೋದ್ರಿಂದ ಯಾರಿಗೂ ಅಪಮಾನ ಮಾಡಲಿಕ್ಕೆ ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯಾಯಾಲಯ ಏನಿರುತ್ತೆ ಅದನ್ನು ಪ್ರಜಾಪ್ರಭುತ್ವ ಪಾಲಿಸಬೇಕು ಅಂತ ಭರವಸೆ ಇಟ್ಟವರು ನಾವು. ಸಂಕಷ್ಟದಿಂದ ಪಾರಾಗ್ತಾರೆ ಸ್ವಾಮಿ ದರ್ಶನ್ ಅವರು. ಹೇಳಿದನಪ್ಪ, ಅಲ್ಲ ಕಾನೂನು ಹೊರತುಪಡಿಸಿ ಅದಕ್ಕೇನು ಉತ್ತರ ಇಲ್ಲ, ಹೇಳಬಾರ್ದು. ಇನ್ನೊಂದೇನು ಅಂತ ಹೇಳಿದ್ರೆ ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಕಾಲಿಡ್ತಾರೆ ಅನ್ನುವಂಥದ್ದು ಇನ್ನೊಂದು ಮಾತು. ಬರಲಿ ನೋಡೋಣ. ಕೋರ್ಟ್ಗೆ ವಿಷಯ ಓಕೆ. ನ್ಯಾಯಾಲಯದ ವಿಷಯವನ್ನು ನೋಡಿಬಾರ್ದು. ಯಾಕಂದರೆ ನ್ಯಾಯಾಲಯಕ್ಕೆ ನಾವು ವಿರುದ್ಧ ಹೋದಂಗಾಗ್ತದೆ. ನ್ಯಾಯಾಲಯ ಏನು ತೀರ್ಮಾನ ಆಗುತ್ತೆ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು ಅಲ್ವೇ. ಕೆಲವೊಂದು ದೇವರು ಒಳ್ಳೇದು ಮಾಡಲಿ. ನ್ಯಾಯಾಲಯದ ಮುಂದೆ ವಿಷಯಕ್ಕೆ ನಾವು ಭಯ ಹಾಕೋದಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ನಾವು ಸರ್ವಸಂಗ ಪರಿತ್ಯಾಗದ ಜೀವನದಲ್ಲಿರೋದ್ರಿಂದ ಯಾರಿಗೂ ಅಪಮಾನ ಮಾಡಲಿಕ್ಕೆ ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯಾಯಾಲಯ ಏನಿರುತ್ತೆ ಅದನ್ನು ಪ್ರಜಾಪ್ರಭುತ್ವ ಪಾಲಿಸಬೇಕು ಅಂತ ಭರವಸೆ ಇಟ್ಟವರು ನಾವು. ಸಂಕಷ್ಟದಿಂದ ಪಾರಾಗ್ತಾರೆ ಸ್ವಾಮಿ ದರ್ಶನ್ ಅವರು. ಹೇಳಿದನಪ್ಪ, ಅಲ್ಲ ಕಾನೂನು ಹೊರತುಪಡಿಸಿ ಅದಕ್ಕೇನು ಉತ್ತರ ಇಲ್ಲ, ಹೇಳಬಾರ್ದು. ಇನ್ನೊಂದೇನು ಅಂತ ಹೇಳಿದ್ರೆ ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಕಾಲಿಡ್ತಾರೆ ಅನ್ನುವಂಥದ್ದು ಇನ್ನೊಂದು ಮಾತು. ಬರಲಿ ನೋಡೋಣ. ಕೋರ್ಟ್ಗೆ ವಿಷಯ ಓಕೆ. ನ್ಯಾಯಾಲಯದ ವಿಷಯವನ್ನು ನೋಡಿಬಾರ್ದು. ಯಾಕಂದರೆ ನ್ಯಾಯಾಲಯಕ್ಕೆ ನಾವು ವಿರುದ್ಧ ಹೋದಂಗಾಗ್ತದೆ. ನ್ಯಾಯಾಲಯ ಏನು ತೀರ್ಮಾನ ಆಗುತ್ತೆ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು ಅಲ್ವೇ. ಕೆಲವೊಂದು ದೇವರು ಒಳ್ಳೇದು ಮಾಡಲಿ. ನ್ಯಾಯಾಲಯದ ಮುಂದೆ ವಿಷಯಕ್ಕೆ ನಾವು ಭಯ ಹಾಕೋದಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ನಾವು ಸರ್ವಸಂಗ ಪರಿತ್ಯಾಗದ ಜೀವನದಲ್ಲಿರೋದ್ರಿಂದ ಯಾರಿಗೂ ಅಪಮಾನ ಮಾಡಲಿಕ್ಕೆ ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯಾಯಾಲಯ ಏನಿರುತ್ತೆ ಅದನ್ನು ಪ್ರಜಾಪ್ರಭುತ್ವ ಪಾಲಿಸಬೇಕು ಅಂತ ಭರವಸೆ ಇಟ್ಟವರು ನಾವು. ಸಂಕಷ್ಟದಿಂದ ಪಾರಾಗ್ತಾರೆ ಸ್ವಾಮಿ ದರ್ಶನ್ ಅವರು. ಹೇಳಿದನಪ್ಪ, ಅಲ್ಲ ಕಾನೂನು ಹೊರತುಪಡಿಸಿ ಅದಕ್ಕೇನು ಉತ್ತರ ಇಲ್ಲ, ಹೇಳಬಾರ್ದು. ಇನ್ನೊಂದೇನು ಅಂತ ಹೇಳಿದ್ರೆ ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಕಾಲಿಡ್ತಾರೆ ಅನ್ನುವಂಥದ್ದು ಇನ್ನೊಂದು ಮಾತು. ಬರಲಿ ನೋಡೋಣ. ಕೋರ್ಟ್ಗೆ ವಿಷಯ ಓಕೆ. ನ್ಯಾಯಾಲಯದ ವಿಷಯವನ್ನು ನೋಡಿಬಾರ್ದು. ಯಾಕಂದರೆ ನ್ಯಾಯಾಲಯಕ್ಕೆ ನಾವು ವಿರುದ್ಧ ಹೋದಂಗಾಗ್ತದೆ. ನ್ಯಾಯಾಲಯ ಏನು ತೀರ್ಮಾನ ಆಗುತ್ತೆ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು ಅಲ್ವೇ. ಕೆಲವೊಂದು ದೇವರು ಒಳ್ಳೇದು ಮಾಡಲಿ. ನ್ಯಾಯಾಲಯದ ಮುಂದೆ ವಿಷಯಕ್ಕೆ ನಾವು ಭಯ ಹಾಕೋದಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ನಾವು ಸರ್ವಸಂಗ ಪರಿತ್ಯಾಗದ ಜೀವನದಲ್ಲಿರೋದ್ರಿಂದ ಯಾರಿಗೂ ಅಪಮಾನ ಮಾಡಲಿಕ್ಕೆ ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯಾಯಾಲಯ ಏನಿರುತ್ತೆ ಅದನ್ನು ಪ್ರಜಾಪ್ರಭುತ್ವ ಪಾಲಿಸಬೇಕು ಅಂತ ಭರವಸೆ ಇಟ್ಟವರು ನಾವು. ಸಂಕಷ್ಟದಿಂದ ಪಾರಾಗ್ತಾರೆ ಸ್ವಾಮಿ ದರ್ಶನ್ ಅವರು. ಹೇಳಿದನಪ್ಪ, ಅಲ್ಲ ಕಾನೂನು ಹೊರತುಪಡಿಸಿ ಅದಕ್ಕೇನು ಉತ್ತರ ಇಲ್ಲ, ಹೇಳಬಾರ್ದು. ಇನ್ನೊಂದೇನು ಅಂತ ಹೇಳಿದ್ರೆ ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಕಾಲಿಡ್ತಾರೆ ಅನ್ನುವಂಥದ್ದು ಇನ್ನೊಂದು ಮಾತು. ಬರಲಿ ನೋಡೋಣ.